ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾನಲ್ಘಾಟ್ ನಾರ್ತ್ ಕೋಟಚೇರಿಯ ಕ್ವಾರ್ಟರ್ಸ್ನಲ್ಲಿ ಚೆಂಗಳ ನಿವಾಸಿ ಫಾತಿಮತ್ ಸುಹಾರ ಎಂಬಾಕೆಯನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಿದ ಘಟನೆ, ಕೊಲೆಗೆಂಬ ಸೂಚನೆ. ಎಂಡೋಸಲ್ಫನ್ ಸಂತ್ರಸ್ತ ಪಟ್ಟಿಯಲ್ಲಿ ಸೇರಿಸಲಿರುವ 1031 ಅರ್ಜಿದಾರರ ಪೈಕಿ ಅರ್ಹರನ್ನು ವೈದ್ಯಕೀಯ ಮಂಡಳಿ ಪರೀಕ್ಷೆಗೆ ಒಳಪಡಿಸಲಾಗುವುದು, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕಾಸರಗೋಡು ಜಿಲ್ಲೆಯ ಮಲೆನಾಡು ಪ್ರದೇಶಗಳಲ್ಲಿ ತೀವ್ರವಾಗಿದೆ ಕಾಡಾನೆಗಳ ಉಪಟಳ, ವ್ಯಾಪಕ ಬೆಳೆ ನಾಶ. ಪುಟ್ಟ ಮಗುವಿನ ಕೈಯಲ್ಲಿ ಮಲವಿಸರ್ಜನೆಯನ್ನು ಕಟ್ಟಿ ನೀಡಿರುವುದಾಗಿ ದೂರು, ವೆಸ್ಟ್ ಯಡೇರಿ ಪಂಚಾಯತ್ನ 7ನೇ ವಾರ್ಡ್ಗೆ ಸೇರಿದ ನಾಟಿಕಲ್ ಪ್ರದೇಶದ ಅಂಕನವಾಡಿಯಲ್ಲಿ ಘಟನೆ. ಮಹಾಶಿಲಾ ಸಂಸ್ಕೃತಿಯ ಅವಶೇಷಗಳಾದ 8 ಕೆಂಪು ಕಲ್ಲುಗಳು ಪತ್ತೆ, ಕಿನದೂರು ಕರಿಂದಲ ಪಂಚಾಯತ್ನ ಕಾಳಮೂಲದಲ್ಲಿ. ವಾರ್ತೆಗಳು ವಿವರವಾಗಿ. ಕಾನಲ್ಘಾಟ್ ನಾರ್ತ್ ಕೋಟಚೇರಿಯ ಕ್ವಾರ್ಟರ್ಸ್ನಲ್ಲಿ ಚೆಂಗಳ ನಿವಾಸಿ ಫಾತಿಮತ್ ಸುಹಾರ ಎಂಬಾಕೆಯನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಿದ ಘಟನೆ, ಕೊಲೆ ಎಂದು ಸೂಚನೆ. ಸ್ನೇಹಿತನಾದ ಹಸೈನರ್ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬುದು ಪ್ರಾಥಮಿಕ ತೀರ್ಮಾನ. ಕಣ್ಣೂರು ವೈದ್ಯಕೀಯ ಕಾಲೇಜಿನಲ್ಲಿ ತಜ್ಞ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನು ಬಿಟ್ಟುಕೊಡಲಾಯಿತು. ಕಾನಲ್ಘಾಟ್ ನಾರ್ತ್ ಕೋಟಚೇರಿ ತುಳುಚೇರಿ ರಸ್ತೆ ಬದಿಯ ಬಾಡಿಗೆ ಕ್ವಾರ್ಟರ್ಸ್ನಲ್ಲಿ ಚೆಂಗಳ ನಿವಾಸಿಯಾದ ಫಾತಿಮತ್ ಸುಹಾರ ಅವರನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು. 2 ದಿನಗಳಿಂದ ಫೋನ್ ತೆಗೆಯದೇ ಇದ್ದ ಹಿನ್ನೆಲೆಯಲ್ಲಿ ಸ್ನೇಹಿತೆ ಶರ್ಮಿಳಾ ಮಂಗಳವಾರ ಸಾಯಂಕಾಲ ನೇರವಾಗಿ ಕ್ವಾರ್ಟರ್ಸ್ಗೆ ಬಂದಿದ್ದಾರೆ. ಹೊರಗಿನಿಂದ ಬಾಗಿಲಿಗೆ ಬೀಗ ಹಾಕಿರುವುದನ್ನು ನೋಡಿದ ಅವರು ಮೊಬೈಲ್ ಫೋನ್ಗೆ ಕರೆ ಮಾಡಿ ಒಳಗಿನಿಂದ ರಿಂಗ್ಟೋನ್ ಕೇಳಿದ ನಂತರ ಬಾಗಿಲನ್ನು ತೆರೆದಿದ್ದಾರೆ. ಒಳಗಿನಿಂದ ಕೆಟ್ಟ ವಾಸನೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಶರ್ಮಿಳಾ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಬಾಗಿಲು ತೆರೆದಾಗ ಕೊಠಡಿಯ ಸೋಫಾದಲ್ಲಿ ಸುಹಾರ ಅವರ മൃതദേഹವನ್ನು പತ್ತೆ ಮಾಡಲಾಯಿತು. കഴിഞ്ഞ ശനിയാഴ്ച എന്നെ വിളിച്ചിട്ട് പറഞ്ഞു, ഷർമിളേച്ചി ഒന്ന് പെൻഷൻ വന്നിട്ടുണ്ടോ ഇക്കടന്നിട്ട് ഞാൻ പോസ്റ്റ്മാൻ്റെ നമ്പർ ഇട്ടെന്ന് ഞാൻ ചോദിച്ചിട്ട് അവൻ 1600 വന്നിട്ടുണ്ട് എന്നും പറഞ്ഞിന്. ഞാൻ 1600 വന്നിട്ടുണ്ട്, ഇപ്പോൾ എന്നെ പോയിക്കോറും പറഞ്ഞു. അച്ഛൻ്റെ വണ്ടി ചെങ്ങായി കൊണ്ടുപോയിട്ടുണ്ട് ഷർമിളേച്ചി, തിങ്കളാഴ്ച ഞാൻ പോയിക്കൊള്ളാമെന്നും പറഞ്ഞു. ആയി ഞാൻ ബന്തെടുക്കാൻ പോകുന്നു, പച്ചക്കറി സാധനമെല്ലാം മേടിക്കാം. ഞാൻ ഈടേടി പച്ചക്കറി നീ എന്നിട്ട് ബന്തെടുക്കാൻ പോകുന്നു എന്ന് പറയുമ്പോൾ ഓൻ ചിരിക്കുകയും ചെയ്തു, ഓളെ ഒപ്പരുമില്ല. എന്നിട്ട് ശനിയാഴ്ച പിന്നെ വിളിച്ചിട്ടില്ല, ഇതെല്ലാം പറഞ്ഞ പിന്നെ ഞായറാഴ്ച എനിക്കൊരു ഈ മെസ്സേജ് അയച്ചു. അച്ഛൻ ഞങ്ങൾ കാസർഗോഡ് പോകുന്നുണ്ട് ഷർമിളേച്ചി, അവിടുന്ന് ചെങ്ങായിയുടെ വണ്ടി എടുത്തിട്ട് ഞങ്ങൾ മംഗലാരം പോയിട്ടേ വരൂ, പാത്തു എൻ്റെ എതിർക്കന്നെ ഇരിക്കുന്നുണ്ട് എന്നും പറഞ്ഞു മെസ്സേജ് അയച്ചത്, വോയിസ് മെസ്സേജ്. എന്നിട്ട് പിന്നെ ഇവളെ വിളിച്ചാൽ ഇവൾ ഫോൺ എടുക്കുന്നേല, എന്തേതെന്ന് അറിയണ്ടേ, അവൾ ഫോൺ എടുക്കുക. അല്ലെങ്കിൽ എന്നെ വിളിക്കും, ഷർമിളേച്ചി ഞാൻ ഇങ്ങനെ പോകുന്നുണ്ട് പറഞ്ഞു, ഒന്നും പറഞ്ഞിട്ടില്ല. സംഭവം എന്തെന്നൊന്നും അറിയില്ല. പിന്നെ ഇവിടെ ഒരു പെണ്ണ് വരലുണ്ട്, ഓൾ വന്നിട്ടാകുമ്പോൾ എന്നെ വിളിച്ചിട്ട് പറഞ്ഞു, ഷർമിളേച്ചി പാത്ത് പോകുമ്പോൾ വിളിച്ചെടുക്കാൻ മംഗലാരം പോകുന്നു പറഞ്ഞിന് മോളെ, നീ പോയിക്കോന്നും പറഞ്ഞിട്ട് ആ പെണ്ണ് പോയി. അപ്പോൾ സംഭവം ഇത് ഇവിടെ ഇങ്ങനെ ഉണ്ടെന്ന് ആർക്കും അറിയില്ലല്ലോ. ಹೊಸದುರ್ಗ ಇನ್ಸ್ಪೆಕ್ಟರ್ ಎಂಪಿ ಆಜಾದ್ ನೇತೃತ್ವದಲ್ಲಿ ಪೊಲೀಸರು ಕಾಸರಗೋಡಿನಿಂದ ಬೆರಳಚ್ಚು ತಜ್ಞರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ನಂತರ ಮೃತದೇಹವನ್ನು ಕಣ್ಣೂರು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ನಂತರ ಮೃತದೇಹವನ್ನು ಬಿಟ್ಟುಕೊಡಲಾಯಿತು. 3 ತಿಂಗಳಿಂದ ಫಾತಿಮತ್ ಸುಹಾರ್ ಜೊತೆ ವಾಸವಿದ್ದ ಸ್ನೇಹಿತ ಚೆಂಗಳ ರಹಮತ್ ನಗರದ ಹಸೈನರ್ನನ್ನು ಕಾಸರಗೋಡಿನ ಲಾಡ್ಜ್ನಲ್ಲಿ ನೇಣುಬಿಗಿದು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಸುಹಾರಳನ್ನು ಕೊಂದ ಬಳಿಕ ಹಸೈನರ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬುದು ಪೊಲೀಸರ ಪ್ರಾಥಮಿಕ ತೀರ್ಮಾನ. ಭಾನುವಾರ ಇಬ್ಬರನ್ನು ಕ್ವಾರ್ಟರ್ಸ್ನಲ್ಲಿ ಪತ್ತೆ ಮಾಡಲಾಗಿತ್ತು. ಸಂಜೆಯ ಹೊತ್ತಿಗೆ ಮುಂಭಾಗದ ಬಾಗಿಲು ಹೊರಗಿನಿಂದ ಲಾಕ್ ಮಾಡಿದ ಸ್ಥಿತಿಯಲ್ಲಾಗಿತ್ತು. ಸುಹಾರ ಕೂಡ ಮಂಗಳೂರಿಗೆ ಹೋಗುವುದಾಗಿ ಕೆಲವರಿಗೆ ಹೇಳಿದ್ದಳು. ಭಾನುವಾರ ರಾತ್ರಿ ಹಸೈನರ್ ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಬಳಿಯ ಲಾಡ್ಜ್ನಲ್ಲಿ ಕೊಠಡಿ ತೆಗೆದುಕೊಂಡಿದ್ದರು. ಸೋಮವಾರ ಹಗಲಿನಲ್ಲಿ ಈತನನ್ನು ಕಾಣದ ಹಿನ್ನೆಲೆಯಲ್ಲಿ ಲಾಡ್ಜ್ ಸಿಬ್ಬಂದಿ ವೆಂಟಿಲೇಟರ್ ಮೂಲಕ ನೋಡಿದಾಗ ಫ್ಯಾನ್ನ ಕೊಳಿಕೆಗೆ ನೇಣು ಬಿಗಿದುಕೊಂಡಿರುವುದು ಕಂಡುಬಂದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ ಎಂಡೋಸಲ್ಫನ್ ಸಂತ್ರಸ್ತ ಪಟ್ಟಿಯಲ್ಲಿ ಸೇರಿಸಲಿರುವ 1031 ಅರ್ಜಿದಾರರ ಪೈಕಿ ಅರ್ಹರನ್ನು ವೈದ್ಯಕೀಯ ಮಂಡಳಿ ಪರೀಕ್ಷೆಗೆ ಒಳಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಸಂತ್ರಸ್ತರಿಗಿರುವ ಚಿಕಿತ್ಸಾ ಮೊತ್ತ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಲ್ಲಿ ಸೇರಿಸಿ ನೀಡಲಾಗುವುದು ಎಂದು ಸಂತ್ರಸ್ತರ ಪುನರ್ವಸತಿ ಚಟುವಟಿಕೆಗಳ ಕುರಿತು ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಯವರು ತಿಳಿಸಿದರು. ಘೋಷಣೆ ಸಂತ್ರಸ್ತ ಜನರ ಕಣ್ಣಿಗೆ ಮಣ್ಣೆರಚುವ ಉದ್ದೇಶ ಹೊಂದಿದೆ ಎಂದು ಸಂತ್ರಸ್ತ ಜನಪರ ಒಕ್ಕೂಟ ಆರೋಪಿಸಿದೆ. 2017ರಲ್ಲಿ ಪ್ರಾಥಮಿಕ ಪಟ್ಟಿಯಲ್ಲಿ ಸೇರಿಸಲಾದವರಾಗಿದ್ದಾರೆ 1031 ಮಂದಿ. ಅವರನ್ನು ಹೊರಗಿಡಲು ಕಾರಣಗಳನ್ನು ಪರಿಶೀಲಿಸಿ ಅರ್ಹರನ್ನು ಸೇರಿಸಲಾಗುವುದು. ವೈದ್ಯಕೀಯ ಮಂಡಳಿ ಶಿಬಿರಗಳನ್ನು ವಿಕೇಂದ್ರಿತವಾಗಿ ನಡೆಸಲು ಅಗತ್ಯವಾದ ವೈದ್ಯರ ಸೇವೆಯನ್ನು ಖಚಿತಪಡಿಸಲು ಸಂತ್ರಸ್ತರ ಪುನರ್ವಸತಿ ಚಟುವಟಿಕೆಗಳನ್ನು ಚರ್ಚೆ ಮಾಡಿದ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಸೂಚಿಸಿದರು. ಇದನ್ನು ಆಧರಿಸಿ ಸಿದ್ಧಪಡಿಸುವ ಅಂತಿಮ ಪಟ್ಟಿ ಎಂಡೋಸಲ್ಫನ್ ಸೆಲ್ ಸಭೆ ಸೇರಿ ಸೆಪ್ಟೆಂಬರ್ ಅಂತ್ಯದಲ್ಲಿ ಪ್ರಕಟಿಸಲಾಗುವುದು. ಸಂತ್ರಸ್ತರಿಗೆ ಇರುವ ಚಿಕಿತ್ಸಾ ಮೊತ್ತ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ನಲ್ಲಿ ಸೇರಿಸಿ ನೀಡಲಾಗುವುದು. ಮುಳಿಯಾರ್ ಪುನರ್ವಸತಿ ಗ್ರಾಮ ಕಾರ್ಯ ಆರಂಭಿಸಿದ್ದರೂ ಪೂರ್ಣವಾಗಿ ಸಿದ್ಧವಾಗಿಲ್ಲ.
ಪ್ರತಿದಿನ 30 ಮಂದಿಗೆ ಆರೈಕೆ ನೀಡಬಲ್ಲ ಚಿಕಿತ್ಸಕರನ್ನು ಇಲ್ಲಿ ನೇಮಿಸಲಾಗುವುದು. ಸಿಬ್ಬಂದಿ ನೇಮಕ ಮತ್ತು ತರಬೇತಿ ನೀಡುವ ಕಾರ್ಯವನ್ನು ಮಾಡಲಾಗುವುದು. 10 ಬಡ್ಸ್ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾದರಿ ಮಕ್ಕಳ ಪುನರ್ವಸತಿ ಕೇಂದ್ರವನ್ನಾಗಿ ಆರಂಭಿಸಲಾಗಿದೆ. ಆಯಾ ಪಂಚಾಯಿತಿಗಳಲ್ಲಿ ಡೇ ಕೇರ್ ಸೆಂಟರ್ ಆರಂಭಿಸಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಕಾರ್ಯ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಸಭೆಯಲ್ಲಿ ಸೂಚಿಸಿದರು. ಈ ಘೋಷಣೆಯು ಸಂತ್ರಸ್ತರ ಕಣ್ಣಿಗೆ ಮಣ್ಣೆರಚುವ ಉದ್ದೇಶ ಹೊಂದಿದೆ ಎಂದು ಸಂತ್ರಸ್ತರ ಜನಪರ ಒಕ್ಕೂಟ ಆರೋಪಿಸಿದೆ. 2017 പ്രത്യേക മെഡിക്കൽ ക്യാമ്പിൽ നിന്നും 1905 എൻഡോസൾഫാൻ ദുരിതബാധിതരെ കണ്ടെത്തുകയുണ്ടായി. എന്നാൽ പിന്നീട് അത് 287 ചുരുക്കി. ഈ ഒരു സമയത്ത് അമ്മമാർ നടത്തിയ പ്രക്ഷോഭ പരിപാടികളെ തുടർന്ന് ആദ്യം 76 പേരെയും പിന്നീട് 511 പേരെയും എൻഡോസൾഫാൻ ദുരിതബാധിതരുടെ പട്ടികയിൽ ഉൾപ്പെടുത്തുകയുണ്ടായി. എന്നാൽ 1031 പേർ ഇതുവരെ പട്ടികയിൽപ്പെട്ടിട്ടില്ല. ദേ 1905 എന്ന പട്ടികയിൽ തന്നെയാണ് 1031 പേരും ഉൾപ്പെടുന്നത്. അവർക്ക് ഇനിയൊരു പരിശോധന വേണം എന്ന് പറയുന്നത് ശരിയല്ല. കാരണം അവർ തിരഞ്ഞെടുക്കപ്പെട്ടവരാണ്. പുതിയ ക്യാമ്പിലേക്ക് പോകേണ്ടത് ബാക്കി പുറത്തു നിൽക്കുന്ന രോഗികളെയാണ്. അത് വേറൊരു പ്രത്യേക ക്യാമ്പ് നടത്തണം. എന്നാൽ ഈ 1031 പേരെ ഇനി പരിശോധിക്കുന്നത് ശരിയല്ല എന്നും അവരെ തിരിച്ചെടുക്കുക 1031 പേരെയും തിരിച്ചെടുക്കുക എന്നുള്ളതാണ് സമരസമിതിയുടെ ആവശ്യം. ಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಹಾಗೂ ಅಧಿಕಾರಿಗಳು ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ವಂಚನೆ ಮಾಡುತ್ತಿದ್ದಾರೆಂದು ನೊಂದ ಜನತಾದಳ ಆರೋಪಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಮಲೆನಾಡು ಪ್ರದೇಶಗಳಲ್ಲಿ ಕಾಡಾನೆಗಳ ಉಪಟಳ ತೀವ್ರವಾಗಿದೆ. ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಳ್ಳುವ ಪಾಣತ್ತೂರಿನಲ್ಲಿ ಹಿಂಡುಗಳಾಗಿ ಆಗಮಿಸಿದ ಕಾಡಾನೆಗಳು ವ್ಯಾಪಕವಾಗಿ ಬೆಳೆನಾಶ ಮಾಡಿದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಾಣದಿದ್ದಲ್ಲಿ ತೀವ್ರ ಆಂದೋಲನ ಕಾರ್ಯಕ್ರಮಗಳಿಗೆ ಮುಂದಾಗಲಿರುವುದಾಗಿ ಸ್ಥಳೀಯ ನಿವಾಸಿಗಳು. ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಳ್ಳುವ ಪಾಣತ್ತೂರಿನ ಜನವಸತಿ ವಲಯಗಳಲ್ಲಿ ಕಾಡಾನೆಯ ಉಪಟಳ ತೀವ್ರವಾಗಿದೆ. ಕರ್ನಾಟಕ ಅರಣ್ಯದಿಂದ ಹಿಂಡುಗಳಾಗಿ ಆಗಮಿಸಿದ ಕಾಡಾನೆಗಳು ಪ್ರದೇಶದ ಕೃಷಿ ಬೆಳೆಗಳನ್ನು ವ್ಯಾಪಕವಾಗಿ ನಾಶ ಮಾಡಿದೆ. ಪೆರಿಯಾರದಲ್ಲಿಯೂ ಪರಿಸರದಲ್ಲಿಯೂ 7 ಕಾಡಾನೆಗಳ ಹಿಂಡು ಆಗಮಿಸಿದೆ. ಹಲವು ರೈತರ ತೆಂಗು, ಅಡಿಕೆ, ಬಾಳೆ ಎಂಬಿವುಗಳನ್ನು ಕಾಡಾನೆ ಹಿಂಡು ನಾಶಪಡಿಸಿದೆ. 1 ವಾರದಿಂದಾಗಿ ಕರ್ನಾಟಕದ ಅರಣ್ಯದಿಂದ ಕಾಡಾನೆಗಳು ಜನವಸತಿ ಕೇಂದ್ರಗಳಿಗೆ ತಲುಪುತ್ತಿದೆ. ಕಲ್ಲಪಳ್ಳಿ, ದೊಡ್ಡಮನೆ, ಪೆರುಮುಂಡ, ಪರಿಯಾರಂ ಮುಂತಾದ ಒಳ ಪ್ರದೇಶಗಳಲ್ಲಿಯೂ ಕಾಡು ಪ್ರಾಣಿಗಳ ಉಪಟಳ ತೀವ್ರವಾಗಿದೆ. ಈ ಹಿಂದೆಯೂ ಆನೆಯ ಉಪಟಳದ ಘಟನೆಗಳು ನಡೆದಿದ್ದರೂ ಇಷ್ಟೊಂದು ಪ್ರಮಾಣದಲ್ಲಿ ವನ್ಯಜೀವಿಗಳ ಉಪಟಳ ನಡೆದಿರುವುದು ಇದೇ ಮೊದಲು ಎಂದು ರೈತರ ಸಂಘ ಹೇಳುತ್ತದೆ. കൃഷി ಬೆಳೆ നാശಗೊಂಡ ರೈತರಿಗೆ ಅರ್ಹವಾದ ನಷ್ಟ ಪರಿಹಾರ ನೀಡಬೇಕೆಂದು ರೈತರ സംഘ ആഗ്രഹിಸಿದೆ. പാണത്തൂരും പരിസര പ്രദേശങ്ങളിലും കഴിഞ്ഞ കുറേ ദിവസക്കാലമായി കാട്ടാനകൾ കർണാടക ഫോറസ്റ്റിന് കൂട്ടമായി വന്ന് വല്ലാണ്ടുള്ള ഉപദ്രവമാണ് വരുത്തിക്കൊണ്ടിരിക്കുന്നത്. നിരവധി കർഷകരുടെ കാർഷിക ഉൽപ്പന്നങ്ങൾ, അത് തെങ്ങായാലും കവുങ്ങായാലും മറ്റ് കാർഷിക ഉൽപ്പന്നങ്ങളെല്ലാം നശിപ്പിച്ചുകൊണ്ടിരിക്കുകയാണ്. ഇതിന് ശക്തമായിട്ടുള്ള പ്രതികരണമാണ് കർഷക സംഘത്തിൻ്റെ ഭാഗത്തുനിന്ന് വരുന്നത്. ശക്തമായ നടപടി സ്വീകരിക്കാൻ പറ്റാതെ വരുന്ന പക്ഷം അതിശക്തമായ നടപടിയുമായി അതോടൊപ്പം തന്നെ പക്ഷവുമായി കർഷക സംഘം മുന്നോട്ട് പോകുന്നതാണ് ഇതുമായി ബന്ധപ്പെട്ട് സൂചിപ്പിക്കാനുള്ളത്. അതോടൊപ്പം തന്നെ വിളകൾക്ക് തുച്ഛമായ നഷ്ടപരിഹാരമാണ് ഇപ്പോൾ നിലവിൽ നൽകിക്കൊണ്ടിരുന്നത്. അത് ആ നഷ്ടപരിഹാരം വർദ്ധിപ്പിക്കുന്നതിനാവശ്യമായിട്ടുള്ള ഇടപെടൽ ഉണ്ടാകണം. അതോടൊപ്പം തന്നെ കർണാടക ഫോറസ്റ്റിൽ നിന്ന് ഇറങ്ങുന്ന കാട്ടാനക്കൂട്ടത്തെ ശാശ്വതമായി അവിടെ തന്നെ തടയുന്നതിനാവശ്യമുള്ള നടപടി ബന്ധപ്പെട്ടവർ സ്വീകരിക്കണമെന്നാണ് കേരള കർഷക സംഘം കൺതരി ഏരിയ കമ്മിറ്റിക്ക് വേണ്ടി അഭ്യർത്ഥിക്കാനുള്ളത്. ಆನೆ ಹಿಂಡು ಪಾಣತ್ತೂರು ಮತ್ತು ಸುಳ್ಯ ರಸ್ತೆಯಲ್ಲಿ ನೆಲೆ ನಿಂತರೆ ಈ ರಸ್ತೆಯ ಮೂಲಕ ಇರುವ ಸಂಚಾರಕ್ಕೆ ಕೂಡ ಅಡ್ಡಿಯಾಗುವ ಸ್ಥಿತಿಯಾಗಿದೆ. ಆನೆಗಳು ಜನರ ಜೀವಕ್ಕೂ ಭೀತಿ ಉಂಟು ಮಾಡುವ ಸ್ಥಿತಿಯಲ್ಲಿದೆ. ಆನೆಗಳಲ್ಲದೆ ಕಾಡು ಹಂದಿಗಳು ಮತ್ತು ಮಂಗಗಳು ಸಹ ವ್ಯಾಪಕವಾಗಿ ಕೃಷಿ ಬೆಳೆಗಳನ್ನು ನಾಶಪಡಿಸುತ್ತಿದೆ. ಕಲ್ಲಬಳ್ಳಿಯಲ್ಲಿ ಕಳೆದ ದಿನ ಹುಲಿ ಕಾಣಿಸಿಕೊಂಡಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಕಾಡಿನಿಂದ ವನ್ಯಮೃಗಗಳು ನಾಡಿಗೆ ಬರುವುದನ್ನು ಶಾಶ್ವತವಾಗಿ ತಡೆಗಟ್ಟಲು ಕ್ರಮ ಕೈಗೊಳ್ಳದಿದ್ದಲ್ಲಿ ತೀವ್ರವಾದ ಆಂದೋಲನ ಕಾರ್ಯಕ್ರಮಗಳನ್ನು ನಡೆಸಲು ಮುಂದಾಗಿದ್ದಾರೆ ಸ್ಥಳೀಯ ನಿವಾಸಿಗಳು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ ಪುಟ್ಟ ಮಗುವಿನ ಕೈಯಲ್ಲಿ ಮಲವಿಸರ್ಜನೆಯನ್ನು ಕಟ್ಟಿ ನೀಡಿರುವುದಾಗಿ ದೂರು. ವೆಸ್ಟ್ ಎಳೇರಿ ಪಂಚಾಯತ್ನ 7ನೇ ವಾರ್ಡ್ಗೆ ಸೇರಿದ ನಾಟಿಕಲ್ ಪ್ರದೇಶದ ಅಂಗನವಾಡಿಯಲ್ಲಾಗಿದೆ ಈ ಘಟನೆ. ಕ್ರಮಕ್ಕೆ ಆಗ್ರಹಿಸಿ ಕುಟುಂಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದೆ. ಪುಟ್ಟ ಮಗುವಿನ ಕೈಯಲ್ಲಿ ಮಲವಿಸರ್ಜನೆಯನ್ನು ಕಟ್ಟಿಕೊಟ್ಟಿರುವ ಅಂಗನವಾಡಿ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗಿರಿಜನ ಹಕ್ಕುಗಳ ರಕ್ಷಣಾ ಸಮಿತಿ ಕಾഞ്ഞങ്ങാട് ಪ್ರೆಸ್ ಫೋರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ವೆಸ್ಟ್ ಎಳೇರಿ ಗ್ರಾಮ ಪಂಚಾಯತ್ನ 7ನೇ ವಾರ್ಡ್ಗೆ ಸೇರಿದ ನಾಟಿಕಲ್ನಲ್ಲಿ ಘಟನೆ ನಡೆದಿದೆ. ಪ್ರದೇಶದ ಅಂಗನವಾಡಿಯಲ್ಲಿ ಓದುತ್ತಿರುವ 4 ವರ್ಷದ ಮಗು ಒಳ ಉಡುಪಿನಲ್ಲಿ ಮಲವಿಸರ್ಜನೆ ಮಾಡಿರುವುದನ್ನು ಸ್ವಚ್ಛಗೊಳಿಸಿ ಕಳುಹಿಸುವ ಬದಲು ಪೇಪರ್ನಲ್ಲಿ ಸುತ್ತಿ ಲಕೋಟೆಯಲ್ಲಿಟ್ಟು ಮನೆಗೆ ಕಳುಹಿಸಿರುವುದಾಗಿ ದೂರು. ಈ ತಿಂಗಳ 11ರಂದು ಘಟನೆ ನಡೆದಿದೆ. ನಾಟಿಕಲ್ ನಿವಾಸಿ ಬಾಲರವರ 4 ವರ್ಷದ ಮಗಳ ಕೈಯಲ್ಲಿ ವರ್ಕರ್ ಹಾಗೂ ಹೆಲ್ಪರ್ ಸೇರಿ ಮಲವಿಸರ್ಜನೆ കട്ടിക്കൊണ്ടിരുವುದು. കുട്ടീനെ 10 മണിക്ക് ഞാൻ അംഗൻവാടി കൊണ്ടുവിട്ടത്. അതിന് 3:15 ഞാൻ പണി ചെയ്യുമ്പോൾ എൻ്റെ കുഞ്ഞി ഒരു എന്താ പറഞ്ഞാൽ പ്ലാസ്റ്റിക് കവറിൽ പൊതിഞ്ഞിട്ട് പത്രത്തിൽ പൊതിഞ്ഞിട്ട്
വീട്ടിലേക്ക് എൻ്റെ ഈ ഷഡ്ഡി, അതായത് മലപൂത്ത ഷഡ്ഡി നേരെ എൻ്റെ 4 വയസ്സ് കുഞ്ഞ് വീട്ടിലേക്ക് കൊടുത്തു വിട്ടത്. ഇന്ന് ഞാൻ അപ്പം തന്നെ മെമ്പറെ വിളിച്ചു, മെമ്പർ വാർഡ് മെമ്പറെ വിളിച്ച് അവർ കണ്ടു. എന്നിട്ട് ഒരു ഫോട്ടോ എടുത്ത് അയച്ചു കൊടുത്തത്. എല്ലാം നേരെ എല്ലാ സംഭവം. അതുകൊണ്ട് ഇങ്ങനത്തെ സംഭവം ഇനി മേലെ ഒരു കുട്ടിക്ക് വരാൻ പാടില്ല. ഇത്രയേ ഇങ്ങനെ പറ്റിപ്പോയി, നമുക്ക് പറഞ്ഞു തീർത്തൂടെ, അല്ല അടുത്തുള്ളവരല്ലേ എന്ന് അങ്ങനെ മാത്രമേ പറഞ്ഞിട്ടുള്ളൂ. ಘಟನೆಯಲ್ಲಿ ಮಗುವಿನ ಸಂಬಂಧಿಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ SMAS ಡಿವೈಎಸ್ಪಿ ಅವರಿಗೂ ದೂರು ನೀಡಿದ್ದಾರೆ. ಈ ನಡುವೆ ಅಂಗನವಾಡಿ ಕಾರ್ಯಕರ್ತೆ ಮಗುವಿನ ತಂದೆಗೆ ಬೆದರಿಕೆ ಹಾಕಿರುವುದಾಗಿಯೂ ದೂರಿದೆ. കുട്ടികൾ ആദ്യം അക്ഷരവും ആദ്യ പെരുമാറ്റവും എല്ലാം പഠിക്കേണ്ട ഒരു അംഗൻവാടിയിൽ നിന്ന്, അല്ലെങ്കിൽ അവർ മാതൃകയാക്കേണ്ട ടീച്ചറിൽ നിന്ന് ഇങ്ങനൊരു അവഹേളനവും ഇങ്ങനൊരു പെരുമാറ്റവും സംഭവിച്ചാൽ ആ കുട്ടിക്കും ആ കുട്ടിയുടെ കുടുംബത്തിനും മാനസികമായി ഒരുപാട് വിഷമങ്ങൾ ഉണ്ടായിട്ടുണ്ട്. അതോടൊപ്പം തന്നെ ആദിവാസി മേഖലയിൽ പ്രവർത്തിക്കുന്ന ഞങ്ങളൊക്കെ, കാരണം ഞങ്ങളൊക്കെ ചെറിയ പ്രായത്തിലൊക്കെ ഒരുപാട് അനുഭവപ്പെട്ടിട്ടുണ്ട്. അതൊക്കെ ഒരു കാലത്തായിരുന്നു. ആ കാലഘട്ടങ്ങളിൽ മാറി ഇന്ന് ആധുനിക കാലഘട്ടത്തിൽ എത്തിയപ്പോഴും ഇന്നും ഈ ഒരു ജാതി വിവേചനം ഈ കേരളം എന്ന ഒരു പ്രബുദ്ധമായ കേരളത്തിൽ നടക്കുന്നത് വളരെയേറെ വിഷമമുള്ളൊരു കാര്യമാണ്. എന്തു തന്നെയായാലും ഈ ഒരു കുട്ടിയോട് കാണിച്ച ഈ ജാതി വിവേചനവും വർണ്ണവിവേചനവും പൂർണ്ണമായും ഒഴിവാക്കിക്കൊണ്ട് ഇതാരാണ് ചെയ്ത അംഗൻവാടി ടീച്ചറെയും ഹെൽപ്പറേയും അവിടെ സർവീസിൽ നിന്ന് പുറത്താക്കണമെന്നാണ് ഞങ്ങൾ പൂർണ്ണമായും പറയുന്നത്. അവരെ രാജിവെച്ചെന്നല്ല, അവർ പൂർണ്ണമായും സർവീസ്, അവർ അങ്ങനെ ഒരു ജോലി ചെയ്യണ്ട. ಮಗುವಿನ ತಂದೆಯಿಂದ ಯಾವುದೇ ದೂರು ಇಲ್ಲ ಎಂದು ಬಿಳಿ ಕಾಗದದ ಮೇಲೆ ಸಹಿ ಹಾಕಿ ಪಡೆದಿದ್ದಾರೆ ಎಂಬ ದೂರು ಇದೆ. CITU ಯೂನಿಯನ್ ಅಂಗನವಾಡಿ ನೌಕರರನ್ನು ರಕ್ಷಿಸುತ್ತಿದೆ ಎಂದು ಕುಟುಂಬ ಆರೋಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಿನನೂರು ಕರಿಂದಲ ಪಂಚಾಯತ್ನ ಕಾಳಮೂಲದಲ್ಲಿ ಮಹಾಶಿಲಾ ಸಂಸ್ಕೃತಿಯ ಅವಶೇಷಗಳಾದ 8 ಕೆಂಪುಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. ಇದರೊಂದಿಗೆ ಕಾಸರಗೋಡು ಜಿಲ್ಲೆಯಿಂದ ಪತ್ತೆ ಮಾಡಿದ ಮಹಾಶಿಲಾ ಸ್ಮಾರಕಗಳಲ್ಲಿ ಕೆಂಪುಕಲ್ಲುಗಳ ಸಂಖ್ಯೆ 100ಕ್ಕೆ ದಾಟಿದೆ. ಕಿನನೂರು ಕರಿಂದಲ ಪಂಚಾಯತ್ನ ಪರಪ ಗ್ರಾಮದ ಕಾಳಮೂಲದಲ್ಲಿ 2000 ವರ್ಷಗಳಷ್ಟು ಹಳೆಯದಾದ ಕೆಂಪುಕಲ್ಲುಗಳ ಮಹಾಶಿಲಾ ಸಂಸ್ಕೃತಿಯ ಅವಶೇಷಗಳಾದ ಕೆಂಪುಕಲ್ಲುಗಳನ್ನು ಪತ್ತೆ ಮಾಡಲಾಯಿತು. ವಿಸ್ಮಯವಾದ ಗಾತ್ರದಲ್ಲಿರುವ ಒಂದು ಕೆಂಪುಕಲ್ಲು ಮತ್ತು ಇತರ 7 ಕೆಂಪುಕಲ್ಲುಗಳನ್ನು ಪತ್ತೆ ಮಾಡಿರುವುದು ಸ್ಥಳೀಯ ಪುರಾತತ್ವ ಶಾಸ್ತ್ರಜ್ಞ ಸತೀಶನ್ ಕಾಳಿಗಾನಂ, ಸ್ಥಳೀಯ ನಿವಾಸಿಗಳಾದ ವಿ ರಾಘವನ್, ಪಿ ಸುಮಿತ್ ಕುಮಾರ್, ಶಿನು ಕೂಡೋಲ್, ವಿಕೆ ಸಾಗರ್, ಪಿ ಪ್ರಮೋದ್ ಎಂಬಿವರ ನೆರವಿನೊಂದಿಗೆ ನಡೆಸಿದ ಭೂ ಸಮೀಕ್ಷೆಯಲ್ಲಿ ಪ್ರಾಚೀನ ಗುಹೆಗಳು ಖಾಸಗಿ ವ್ಯಕ್ತಿಗಳ ಭೂಮಿಯಲ್ಲಿ ಪತ್ತೆಯಾಗಿದೆ. ಗುಹೆಗಳ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಅರಿತ ಸತೀಶನ್ ಅವರು ತಿಳಿಸಿದ ಮೇರೆಗೆ ಕಾಳಮೂಲಕ್ಕೆ ಭೇಟಿ ನೀಡಿದ ಐತಿಹಾಸಿಕ ಸಂಶೋಧಕ ಮತ್ತು ಕಾಂಜಂಗಾಡ್ ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಇತಿಹಾಸ ಅಧ್ಯಾಪಕ ಡಾಕ್ಟರ್ ನಂದಕುಮಾರ್ ಕೋರತ್ ഇവുകൾ മഹാശിലാ കാലഘട്ടದ ಕೆಂಪುಕಲ್ಲುಗಳು ಎಂದು ദൃഢീകരിಸಿದ್ದಾರೆ. സാധാരണ കാണുന്ന വ്യത്യസ്തമായിട്ട് വളരെ അധികം വിസ്താരമുള്ളൊരു ചെങ്കല്ലറയാണ് ഈ കാളാമൂലയിൽ ഇടുന്ന ഒന്നാമത്തെ ചെങ്കല്ലറ. അപ്പോൾ ഇതിലൂടെ ഈ ഒരു പ്രദേശം പ്രാചീന കാലത്ത് നിരവധി ആൾക്കാർ താമസിക്കുന്നൊരു പ്രദേശമായിരുന്നെന്ന് കരുതാൻ വേണ്ടി സാധിക്കും. അതിലുപരിയായിട്ട് ഈ ഇവിടുത്തെ ഒരു ഞങ്ങളുടെ പ്രത്യേകതയാണ്, ഞങ്ങളുടെ മുകളിലായിട്ട് കൽക്കുടികൾ കാണപ്പെടുന്നുണ്ട്. ഒരുപക്ഷെ വലിയ മരങ്ങളും മറ്റും ഇട്ടിട്ട് അതിന് മുകളിൽ കർമ്മങ്ങൾ ചെയ്യാനോ മറ്റോ ആയിരിക്കാം ഒരു കൽക്കുടികൾ ഇതിന് മുകളിൽ തന്നെ നിർമ്മിച്ചിട്ടുള്ളത്. വൃത്താകൃതിയുള്ള കൽക്കുടികൾ ഇവിടുത്തെ എല്ലാ ചെങ്കലറുടെ ഒരു പ്രത്യേകതയാണ്. ഒരു പ്രത്യേകതയായിട്ട് കാണാൻ പറ്റുക, ഇവിടെ ചെങ്കലറകൾക്ക് മുകളിൽ അടപ്പ് കാണപ്പെടുന്നില്ല. ബാക്കി എല്ലാ ചെങ്കലറകൾക്കും അടപ്പ് കാണുമ്പോൾ ഈ കാളാമൂലയിലുള്ള ചെങ്കലറയുടെ മുകൾ ഭാഗത്തുള്ള ದಾರവും ಅಡಪುം നമുക്കിവിടെ ದೃಶ್ಯವಾಗುವುದಿಲ್ಲ. ಅರ್ಧ ಕಿಲೋಮೀಟರ್ ಸುತ್ತಾಳತೆಯಲ್ಲಿ 8 ಕೆಂಪುಕಲ್ಲುಗಳನ್ನು ಪತ್ತೆ ಮಾಡಿರುವುದು. ಇವುಗಳು ಕಾಳಮೂಲ ಮಹಾಶಿಲಾ ಸ್ಮಾರಕ ಕಾಲಘಟ್ಟದ ಪ್ರಧಾನವಾದ ಅಧಿವಾಸ ಕೇಂದ್ರವಾಗಿತ್ತು ಎಂಬುದಕ್ಕೆ ಪುರಾವೆಯಾಗಿದೆ. ಕಾಸರಗೋಡು, ಕಣ್ಣೂರು ಜಿಲ್ಲೆಗಳಲ್ಲಿ ಇದುವರೆಗೆ ಪತ್ತೆ ಮಾಡಿರುವುದರಲ್ಲಿ ಅತಿ ದೊಡ್ಡದು CV ದಾಮೋದರನವರ ಸ್ಥಳದಲ್ಲಿ ಪತ್ತೆ ಮಾಡಿರುವುದು. ಮಹಾಶಿಲಾ ಕಾಲದ ಕೆಂಪುಕಲ್ಲುಗಳ ಮೇಲೆ ಸಾಮಾನ್ಯವಾಗಿ ಕಂಡುಬರುವ ಮಧ್ಯಭಾಗದಲ್ಲಿ ಕಂಡುಬರುವ ದ್ವಾರ ಮತ್ತು ಕಾಲಿನಿಂದಿರುವ ಹೊದಿಕೆ ಇಲ್ಲದ ಕಾರಣ ಈ ಅದ್ಭುತ ಐತಿಹಾಸಿಕ ಕುರುಹು ಗಮನಕ್ಕೆ ಬಂದಿಲ್ಲ. ಕುಟೀರಗಳನ್ನು ನಿರ್ಮಿಸಲು ಇದನ್ನು ಮಾಡಲಾಗಿದೆ ಎಂದು ಭಾವಿಸಬಹುದಾದ ವೃತ್ತಾಕಾರದ 20 ಚದರ ಅಡಿಯಲ್ಲಿ 10ಕ್ಕೂ ಹೆಚ್ಚು ಹೊಂಡಗಳು ಸಮೀಪದ 15 ಸ್ಥಳಗಳಲ್ಲಿ ಗೋಚರಿಸುತ್ತದೆ. ಕಾಳಮೂಲದಲ್ಲಿನ ಪತ್ತೆಯ ನಂತರ ಕಾಸರಗೋಡು ಜಿಲ್ಲೆಯಿಂದ ಪತ್ತೆ ಮಾಡಿದ ಮಹಾಶಿಲಾ ಸ್ಮಾರಕಗಳಲ್ಲಿ ಕೆಂಪುಕಲ್ಲುಗಳ ಸಂಖ್ಯೆ 100ಕ್ಕೆ ದಾಟಿದೆ. ನ್ಯೂಸ್ ಬ್ಯೂರೋ, ನೀಲೇಶ್ವರ. ಮಂಜೇಶ್ವರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಗೆ ಅಡ್ಡಲಾಗಿ ಇತ್ತೀಚೆಗೆ ಸ್ಥಾಪಿತವಾಗಿದ್ದ ವಿದ್ಯುತ್ ಕಂಬ ಅಳವಡಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿರುವ ಬಗ್ಗೆ ಸ್ಥಳೀಯರಿಂದ ವ್ಯಾಪಕ ಆರೋಪಗಳು ಕೇಳಿಬರುತ್ತಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಗೆ ಅಡ್ಡಲಾಗಿ ಇತ್ತೀಚೆಗೆ ಸ್ಥಾಪಿತವಾಗಿದ್ದ ವಿದ್ಯುತ್ ಕಂಬ ಅಳವಡಿಕೆಯಲ್ಲಿ ಭಾರಿ ಅವ್ಯವಹಾರ ನಡೆದಿರುವ ಬಗ್ಗೆ ಸ್ಥಳೀಯರಿಂದ ವ್ಯಾಪಕ ಆರೋಪಗಳು ಕೇಳಿಬರುತ್ತಿದೆ. ಸರ್ವಿಸ್ ರಸ್ತೆ ನಿರ್ಮಾಣ ಪೂರ್ಣಗೊಂಡ ನಂತರ ಈ ಪೋಸ್ಟ್ಗಳನ್ನು ಕಾಂಕ್ರೀಟೀಕರಣಗೊಳಿಸಿ ಅಳವಡಿಸಲಾಗುವುದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯರಿಗೆ ಭರವಸೆ ನೀಡಿದ್ದರು. ಆದರೆ ಸೋಮವಾರ ಸಾಯಂಕಾಲ 7 ಗಂಟೆಯ ಸುಮಾರಿಗೆ ತಲಪಾಡಿಯಿಂದ ಉದ್ಯಾವರ ತನಕವಿರುವ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸುವಾಗ ಕರಾರಿನ ವಿನ್ಯಾಸದ ಪ್ರಕಾರ ಪೂರ್ತೀಕರಿಸದೇ ಇರುವುದು ಸ್ಥಳೀಯರ ಗಮನಕ್ಕೆ ಬಂದಿದೆ. ಕೂಡಲೇ ಕಾಮಗಾರಿ ನಡೆಸುತ್ತಿರುವವರನ್ನು ತರಾಟೆ
ತರಾಟೆಗೆ ತೆಗೆದುಕೊಂಡ ಊರವರು ಕಾಮಗಾರಿಯನ್ನು ತಡೆದಿದ್ದಾರೆ. ನಂತರ ಕಾರ್ಮಿಕರು ವಿಷಯವನ್ನು ಗುತ್ತಿಗೆದಾರರ ಗಮನಕ್ಕೆ ತಂದಾಗ ಕೂಡಲೇ ಸ್ಥಳಕ್ಕಾಗಮಿಸಿದ ಸಂಬಂಧಪಟ್ಟವರು ತಪ್ಪೊಪ್ಪಿಕೊಂಡು ವಿನ್ಯಾಸದಂತೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ವಿಷಯಕ್ಕೆ ಸಂಬಂಧಿಸಿ ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಕಾಮಗಾರಿಯ ವಿನ್ಯಾಸದ ಬಗ್ಗೆ ಮಾಹಿತಿ ಕೇಳಿದಾಗ 2.5 ಅಡಿ ಆಳದಲ್ಲಿ ಮತ್ತು 1.5 ಅಡಿ ಅಗಲದಲ್ಲಿ ಕಾಂಕ್ರೀಟ್ ಮಾಡಿ ವಿದ್ಯುತ್ ಕಂಬ ಅಳವಡಿಸುವುದಾಗಿ ಮಾಹಿತಿ ಲಭಿಸಿತ್ತು. ಆದರೆ ಧಾರಾಕಾರ ಸುರಿಯುವ ಮಳೆಯಲ್ಲಿ ಕಾರ್ಮಿಕರು ಕರಾರಿನ ವಿನ್ಯಾಸದಂತೆ ಕಾಮಗಾರಿಯನ್ನು ಪೂರ್ತಿಗೊಳಿಸದೆ ಭಾರೀ ಅವ್ಯವಹಾರ ನಡೆಸಿರುವುದಾಗಿ ಊರವರು ಆರೋಪಿಸಿದ್ದಾರೆ. ಗುತ್ತಿಗೆದಾರರು ಈ ವಿಷಯದಲ್ಲಿ ನಡೆಸುತ್ತಿರುವ ಅವ್ಯವಹಾರವನ್ನು ತನಿಖೆ ನಡೆಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮೋಟಾರು ಸಾರಿಗೆ ನೌಕರರ ಸಂಘ ಸಿಐಟಿಯು ಕಾಸರಗೋಡು ಡಿವಿಷನ್ ಸಮ್ಮೇಳನ ನಡೆಯಿತು. ಸಿಐಟಿಯು ಕಾಸರಗೋಡು ಜಿಲ್ಲಾ ಸಮಿತಿ ಸಭಾಂಗಣದಲ್ಲಾಗಿತ್ತು ಕಾರ್ಯಕ್ರಮ. ಮೋಟಾರು ಸಾರಿಗೆ ನೌಕರರ ಸಂಘ ಸಿಐಟಿಯು ಕಾಸರಗೋಡು ವಿಭಾಗದ ಸಭೆಯು ಕಾಸರಗೋಡು ಸಿಐಟಿಯು ಜಿಲ್ಲಾ ಸಮಿತಿ ಹಾಲ್ನಲ್ಲಿ ನಡೆಯಿತು. ಸಿಪಿಎಂ ಜಿಲ್ಲಾ ಸಮಿತಿ ಸದಸ್ಯ ವಿಪಿಪಿ ಮುಸ್ತಫಾ ಉದ್ಘಾಟಿಸಿದರು. ഇഷ്ടംപോലെ സാധനമുണ്ട്, എന്നിട്ടും വില കൂടുന്നു. ഒറ്റ കാരണമേ ഉള്ളൂ, ഈ വിലക്കയറ്റം ഉൾപ്പെടെയുള്ള മാർക്കറ്റിലെ കമ്പോളത്തിലെ കാര്യങ്ങൾ നിയന്ത്രിക്കുന്ന ഗവൺമെന്റിന്റെ നയങ്ങളാണ്, പോളിസിയാണ് വിലക്കയറ്റത്തിന് കാരണമായി തീരുന്നത്. അപ്പൊ അതുകൊണ്ടാണ് നമുക്ക് പറയേണ്ടി വരുന്നത്, ഇന്നത്തെ ഇന്ത്യൻ സാഹചര്യത്തിൽ കേന്ദ്ര സർക്കാരുകൾ ഉൾപ്പെടെ സ്വീകരിക്കുന്ന ഇത്തരം നയങ്ങളാണ് ബസ് വ്യവസായം ഉൾപ്പെടെയുള്ള, മോട്ടോർ വ്യവസായം ഉൾപ്പെടെയുള്ള നമ്മുടെ നാട്ടിലെ ഈ ജീവസന്ധാരണ മാർഗങ്ങളുടെ, ഉപജീവന മാർഗങ്ങളുടെ പ്രതിസന്ധിക്ക് കാരണമായിട്ടുണ്ട്. ರಾಜನ್ ಕರಿಜೇರಿ ಅಧ್ಯಕ್ಷತೆ ವಹಿಸಿದ್ದರು. ರತ್ನಾಕರ ಆಳ್ವ, ಸುರೇಶ್ ಕೊಟ್ಟೂರು, ರಾಮಚಂದ್ರನ್ ಮದೂರು, ಗಿರಿಕೃಷ್ಣನ್, ಪಿವಿ ಕುಂಜಂಬು, ಪ್ರಭಾಕರನ್ ಕಾಂಜಂಗಾಡ್, ದಿನೇಶ್ ಉಪ್ಪಳ, ಪ್ರಶಾಂತ್ ಎಂಬಿವರು ಮಾತನಾಡಿದರು. ಸತ್ಯಜಿತ್ ಪೆರಿಯ ಸ್ವಾಗತಿಸಿ ಮೋಹನ್ ಕಾಡಗ ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ನೌಕರರ ಮಕ್ಕಳನ್ನು ಹಾಗೂ ಮಾಜಿ ನೌಕರರನ್ನು ಸನ್ಮಾನಿಸಲಾಯಿತು. ಬಸ್ ನಿಲ್ದಾಣಗಳಲ್ಲಿ ಅನಧಿಕೃತವಾಗಿ ಖಾಸಗಿ ವಾಹನಗಳನ್ನು ನಿಲುಗಡೆಗೊಳಿಸುವುದನ್ನು ಅಂತ್ಯಗೊಳಿಸಬೇಕು, ಸಾರ್ವಜನಿಕ ಸಾರಿಗೆ ನೀತಿ ಜಾರಿ ಮಾಡಬೇಕು ಮುಂತಾದ ನಿರ್ಣಯಗಳನ್ನು ಈ ಸಭೆ ಆಗ್ರಹಿಸಿತು. ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ರಾಜನ್ ಕರಿಚೇರಿ, ಕಾರ್ಯದರ್ಶಿಯಾಗಿ ಸತ್ಯಜಿತ್ ಪೆರಿಯ, ಕೋಶಾಧಿಕಾರಿಯಾಗಿ ರಾಮಚಂದ್ರನ್ ಮದೂರು ಅವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಕಾಸರಗೋಡು ಪೊಲೀಸ್ ಚೀಫ್ನ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನಗರದಲ್ಲಿ ನಡೆಯುತ್ತಿರುವ ದರೋಡೆಯನ್ನು ತಡೆಗಟ್ಟಲು ಮತ್ತು ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳ ವಿರುದ್ಧವಿರುವ ಜಾಗೃತಿಗೆ ಸಂಬಂಧಿಸಿಯಾಗಿದೆ ಜಾಗೃತಿ ಕಾರ್ಯಕ್ರಮ. ನಗರದಲ್ಲಿ ನಡೆಯುತ್ತಿರುವ ದರೋಡೆಯನ್ನು ತಡೆಗಟ್ಟಲು ಮತ್ತು ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳ ವಿರುದ್ಧವಿರುವ ಜಾಗೃತಿಗೆ ಸಂಬಂಧಿಸಿ ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ಕಾಸರಗೋಡು ಪೊಲೀಸ್ ಚೀಫ್ನ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಮರ್ಚೆಂಟ್ಸ್ ಅಸೋಸಿಯೇಷನ್ അധ്യക്ഷ ಟಿ.ಎ. ಇಲ್ಯಾಸ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಪೊಲീസ് ചീഫ് പി. ബിജോയ് IPS മുഖ്യ അതിഥിയാಗಿದ್ದರು. നിങ്ങളും രാത്രി കാര്യങ്ങൾ വല്ലപ്പോഴും ഒക്കെ പോലീസുമായിട്ട് സഹകരിച്ച് വരിക. എല്ലാ ദിവസവും നമ്മൾ ഉറങ്ങുന്നില്ലേ, ഒരു ദിവസം 2 മാസത്തിൽ ഒരിക്കൽ അല്ലെങ്കിൽ 1 മാസത്തിൽ ഒരിക്കൽ ഞങ്ങളുടെ കൂട്ടത്തിൽ വരിക. ഈ പഴയ പോലീസ് പോലെ ഒന്നല്ലല്ലോ, ഇപ്പൊ എല്ലാം പോലീസ് ജനമൈത്രിയാണ്. ഞങ്ങള് നിങ്ങളുമായിട്ട് സഹകരിച്ച് പ്രവർത്തിക്കാൻ ഞങ്ങൾ തയ്യാറാണ്. സന്തോഷമുള്ള കാര്യമാണ് അതൊക്കെ. അപ്പൊ ഞാൻ അത് പറഞ്ഞു. അത് കൂടാതെ രാത്രി 2-3 സ്ഥലങ്ങളിൽ അഡീഷണൽ ആയിട്ട് ചെക്കിംഗ്, വാഹനങ്ങളുടെ ചെക്കിംഗ് കൂടി ഞങ്ങൾ നടത്താൻ തീരുമാനിച്ചിട്ടുണ്ട്. അപ്പൊ ഇന്ന് രാത്രി മുതൽ അതൊക്കെ പ്രാബല്യത്തിൽ വരുത്തുന്ന കാര്യങ്ങളാണ്. ಕಾಸರಗೋಡು ಡಿವೈಎಸ್ಪಿ ಕೃಷ್ಣನ್, ಕಾಸರಗೋಡು CHO ಶಾಜಿ ಪಟೇರಿ, ಕಾಸರಗೋಡು ಎಸ್ಐಗಳಾದ ಸುರೇಶ್ ಬಾಬು, ಅರವಿಂದ, SI ಆಫ್ ಪೊಲೀಸ್ ಸೈಬರ್ ಸೆಲ್ ಅಜಿತ್ PK ಉಪಸ್ಥಿತರಿದ್ದರು. ಎ ಅಜೀಜ್, ಟಿ.ಎ. ಅನ್ವರ್ ಸಾದತ್, MM ಮುನೀರ್, ಹಾರಿಸ್ CK, ಶಶಿಧರನ್ K, ಜಲೀಲ್ ತಚ್ಚಂಗಾಡ್, ಹಾರಿಸ್ H ಜಾಗೃತಿ ತರಗತಿ ನಡೆಸಿಕೊಟ್ಟರು. ಕೆ ದಿನೇಶ್ ಸ್ವಾಗತಿಸಿ ನೆಹಿಮ್ ಅಂಗೋಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾ ಕ್ಷೇಮನಿಧಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಿದರು. ಕ್ಷೇಮನಿಧಿಯಲ್ಲಿ ಸದಸ್ಯತ್ವ ಹೊಂದಿರುವವರಿಗೆ ಸರ್ಕಾರಿ ಅವಶ್ಯಕತೆಗಳಲ್ಲಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಉದ್ಯೋಗಗಳನ್ನು ನೀಡಬೇಕು, ಪೆನ್ಷನ್ ಮೊತ್ತವನ್ನು 5,000 ರೂಪಾಯಿಗಳಿಗೆ ಹೆಚ್ಚಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾ ಕ್ಷೇಮನಿಧಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ಹೋರಾಟ ನಡೆಸಲಾಯಿತು. ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಿದರು. ഈ ഗവൺമെൻറ്റിന് യാതൊരു പ്രതിഫലവുമില്ലാതെ ടാക്സ് ഇനത്തിൽ റവന്യൂ വരുമാനത്തിൽ 80% ഇവിടുത്തെ ചെറുകിട വ്യാപാരികൾ ഗവൺമെൻറ്റിലേക്ക്, സർക്കാരിലേക്ക് അടച്ചുകൊണ്ടാണ് ഈ ഗവൺമെൻറ്റിനെ നിലനിർത്തുന്നത്. പക്ഷേ ഇത്തരം ഒരു സാഹചര്യത്തിൽ നേരത്തെ ഇവിടെ സൂചിപ്പിച്ച മാതിരി
നമ്മുടെ അംഗങ്ങൾക്കുള്ള പെൻഷൻ പദ്ധതികൾ, ക്ഷേമ പെൻഷനുകളൊക്കെ ഗവൺമെൻറ് കഴിഞ്ഞ കുറേ വർഷങ്ങളായി വേണ്ടുന്ന രീതിയിൽ പരിഹരിക്കാതെയാണ്, കൊടും ചതി ചെയ്തുകൊണ്ടാണ് ഈ മേഖലയെ നശിപ്പിക്കാനുള്ള ഈ രാജ്യത്തെ വൻകിട കോർപ്പറേറ്റുകളെ സഹായിക്കുന്ന നിലപാടുകളുമായിട്ടാണ് ഇവിടുത്തെ കേന്ദ്ര കേരള സർക്കാരുകൾ മുന്നോട്ട് പോയിക്കൊണ്ടിരിക്കുന്നത്. ಎಕೆಪಿಎ ಜಿಲ್ಲಾಧ್ಯಕ್ಷ ಕೆಸಿ ಅಬ್ರಾಹಂ ಅಧ್ಯಕ್ಷತೆ ವಹಿಸಿದ್ದರು. ಎಕೆಪಿಎ ರಾಜ್ಯ ಕಾರ್ಯದರ್ಶಿ ಹರೀಶ್ ಪಾಲಕನು ಮುಖ್ಯ ಭಾಷಣ ಮಾಡಿದರು. ಎಕೆಪಿಎ ರಾಜ್ಯ ಸಮಿತಿ ಸದಸ್ಯರಾದ ಪ್ರಶಾಂತ್ ತೈಕಡಪುರ, ಜಿಲ್ಲಾ ಉಪಾಧ್ಯಕ್ಷ ಶರೀಫ್ ಪ್ರೇಮಾಟ್, ವೇಣು ವಿವಿ, ಜಿಲ್ಲಾ ಜೊತೆ ಕಾರ್ಯದರ್ಶಿಗಳಾದ ಪ್ರಜಿತ್ ಕಲರ್ ಪ್ಲಸ್, ರಾಜೇಂದ್ರನ್ ವಿಎನ್, ಜಿಲ್ಲಾ ವೆಲ್ಫೇರ್ ಫಂಡ್ ಚೇರ್ಮನ್ ಸುಧೀರ್ ಕೆ, ಕಾಸರಗೋಡು ವಲಯಾಧ್ಯಕ್ಷ ವಾಸು ಎ, ಕಾರ್ಯದರ್ಶಿ ರೇಖಾ ಮುಳ್ಳೇರಿಯಾ ಮುಂತಾದವರು ಮಾತನಾಡಿದರು. ಎಕೆಪಿಎ ಜಿಲ್ಲಾ ಕಾರ್ಯದರ್ಶಿ ಸುಗುಣನ್ ಏರಿಯಾ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಸುನಿಲ್ ಕುಮಾರ್ ಧನ್ಯವಾದವೆತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಾಸರಗೋಡು ಬ್ರಾಂಚ್ನ ಆಶ್ರಯದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಡಾಕ್ಟರ್ಸ್ ಡೇ ಆಚರಿಸಲಾಯಿತು. ಐಎಂಎ ಹಾಲ್ನಲ್ಲಾಗಿತ್ತು ಕಾರ್ಯಕ್ರಮ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಾಸರಗೋಡು ಬ್ರಾಂಚ್ನ ಆಶ್ರಯದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಡಾಕ್ಟರ್ಸ್ ಡೇ ಆಚರಿಸಲಾಯಿತು. ಐಎಂಎ ಹಾಲ್ನಲ್ಲಿ ನಡೆದ ಕುಟುಂಬ ಮೇಳದ ಅಧ್ಯಕ್ಷತೆಯನ್ನು ಐಎಂಎ ಬ್ರಾಂಚ್ ಅಧ್ಯಕ್ಷ ಡಾಕ್ಟರ್ ಜಿತೇಶ್ ರೈ ವಹಿಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಬಿಜಾಯ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. Page was hacked by somebody else, and using that page, that person managed to get money from one of my staff members. So you can just imagine the kind of activities that are going on in the cyber world. It's a cyber space which is very dark, which is something that we haven't so far been able to tackle. ದೀರ್ಘಕಾಲದಿಂದ ಕಾಸರಗೋಡು ವಲಯದಲ್ಲಿ ಚಿಕಿತ್ಸಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸುಬ್ರಾಯ ಕಾಮತ್, ಡಾಕ್ಟರ್ ಸುಬ್ರಾಯ ಭಟ್ ಎಂಬುವರನ್ನು ಸನ್ಮಾನಿಸಲಾಯಿತು. ಫ್ಯಾಮಿಲಿ ಫಿಸಿಷಿಯನ್ ಆಗಿ ಒಳ ಪ್ರದೇಶದಲ್ಲಿ 50 ವರ್ಷ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಪಿ ಕೃಷ್ಣ ಭಟ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಉತ್ತಮ ಪ್ಯಾರಾಮೆಡಿಕಲ್ ವರ್ಕರ್ಗಿರುವ ಕ್ಯಾಪ್ಟನ್ ಡಾಕ್ಟರ್ ಕೆ ಎ ಶೆಟ್ಟಿ ಎಂಡೋಮೆಂಟ್ ಅವಾರ್ಡ್ಗೆ ಅರ್ಹರಾದ ಕಾಸರಗೋಡು ಗವರ್ನಮೆಂಟ್ ಜನರಲ್ ಆಸ್ಪತ್ರೆಯ ಎಆರ್ಟಿ ಸೆಂಟರ್ ಕೌನ್ಸಿಲರ್ ಅನಿಲ್ ಕುಮಾರ್ ಅವರಿಗೆ ಪಿ ಬಿಜಾಯ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಡಾಕ್ಟರ್ ಎ ವಿ ಭರತನ್, ಡಾಕ್ಟರ್ ಬಿಸಿ ರಾಯ್ ಸಂಸ್ಮರಣಾ ಭಾಷಣ ನಡೆಸಿದರು. ಡಾಕ್ಟರ್ ಬಿಎಸ್ ರಾವ್, ಡಾಕ್ಟರ್ ಕೆ ಅನಂತ್ ಕಾಮತ್, ಜಿಲ್ಲಾ ಸಂಯೋಜಕ ಡಾಕ್ಟರ್ ಬಿ ನಾರಾಯಣ ನಾಯ್ಕ್ ಎಂಬುವರು ಶುಭ ಹಾರೈಸಿದರು. ಡಾಕ್ಟರ್ಗಳಾದ ಜನಾರ್ದನ್ ನಾಯ್ಕ್, ಮಾಯಾ ಮಲ್ಯ, ಶ್ಯಾಮ್ ಪ್ರಸಾದ್, ಸುರೇಶ್ ಮಲ್ಯ, ಟಿ ಕಾಸಿಂ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಡಾಕ್ಟರ್ ಪ್ರಜ್ಯೋತ್ ಶೆಟ್ಟಿ ಧನ್ಯವಾದವಿತ್ತರು. ವಿಮಾ ಮಾಜಿ ಅಧ್ಯಕ್ಷೆ ಡಾಕ್ಟರ್ ರೇಖಾ ರೈ ಕಾರ್ಯಕ್ರಮ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಲಿಕಾಡ್ ನಾಟ್ ಕೋಟಚೇರಿಯ ಕ್ವಾರ್ಟರ್ಸ್ನಲ್ಲಿ ಚೆಂಗಳ ನಿವಾಸಿ ಫಾತಿಮತ್ ಸುಹಾರ ಎಂಬಾಕೆಯನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಿದ ಘಟನೆ, ಕೊಲೆಗೆಂಬ ಸೂಚನೆ. ಎಂಡೋಸಲ್ಫನ್ ಸಂತ್ರಸ್ತ ಪಟ್ಟಿಯಲ್ಲಿ ಸೇರಿಸಲಿರುವ 1031 ಅರ್ಜಿದಾರರ ಪೈಕಿ ಅರ್ಹರನ್ನು ವೈದ್ಯಕೀಯ ಮಂಡಳಿ ಪರೀಕ್ಷೆಗೆ ಒಳಪಡಿಸಲಾಗುವುದು, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಕಾಸರಗೋಡು ಜಿಲ್ಲೆಯ ಮಲೆನಾಡು ಪ್ರದೇಶಗಳಲ್ಲಿ ತೀವ್ರವಾಗಿದೆ ಕಾಡಾನೆಗಳ ಉಪಟಳ, ವ್ಯಾಪಕ ಬೆಳೆನಾಶ. ಪುಟ್ಟ ಮಗುವಿನ ಕೈಯಲ್ಲಿ ಮಲವಿಸರ್ಜನೆಯನ್ನು ಕಟ್ಟಿ ನೀಡಿರುವುದಾಗಿ ದೂರು, ವೆಸ್ಟ್ ಯಡೇರಿ ಪಂಚಾಯತ್ನ 7ನೇ ವಾರ್ಡ್ಗೆ ಸೇರಿದ ನಾಟಿಕಲ್ ಪ್ರದೇಶದ ಅಂಕನವಾಡಿಯಲ್ಲಿ ಘಟನೆ. ಮಹಾಶಿಲಾ ಸಂಸ್ಕೃತಿಯ ಅವಶೇಷಗಳಾದ 8 ಕೆಂಪು ಕಲ್ಲುಗಳು ಪತ್ತೆ, ಕಿನದೂರು ಕರಿಂದಲ ಪಂಚಾಯತ್ನ ಕಾಳಮೂಲದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.